ಈ ಸರ್ಕಾರ ಬಂದು BJP JDS ಸರ್ಕಾರ 18 ತಿಂಗಳಿಗೆ 18 ಅಲ್ಲ 1,60,000 ಎಕರೆ ಭೂಮಿ ನೋಟಿಫಿಕೇಷನ್ ಮಾಡಕ್ಕೆ ಕೊಟ್ಬಿಟ್ಟವ್ರೆ. ಇದೆಲ್ಲ ಭಾಷಣ ಮಾಡಿದಿರಲ್ಲಪ್ಪ, ಅದೆಂಥದ್ದು ಇಷ್ಟೊಂದು ಕಂತು ಇಟ್ಕೊಂಡಿದ್ರಲ್ಲ, ಚೀಟಿಗಳು ತೆಗೆದು ಆ ಕಡೆ ಈ ಕಡೆ ಪಾಪ ನೋಡ್ತಾ ಇದ್ದೆ ನಿಮ್ಮ ಪರದಾಟನ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು ಆ ಟಿ ವಿಲಿ ನೋಡಿದ್ರೆ. ನಾನು ಯಾಕೆಂದರೆ ಬೆಳಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದೆ. ನನ್ನ ಕ್ಷೇತ್ರದ ಒಂದು 25-30 ಜನ ಲೀಡರ್ಗಳು ಬಂದಿದ್ದರು, ಅವ್ರ ಜೊತೆಲಿ ಊಟ ಮಾಡ್ತಾ ಕೂತಿದ್ದೆ. ಆಗಿಲ್ಲ ಯಾರೋ ಬಂದು ತೋರಿಸಿದ್ರು. ಅದರಿಂದ ನಿಮ್ಮನ್ನೀಗ ಅಬ್ರಪ್ಟಾಗಿ ಕರೆದೆ ಈಗ ಅಷ್ಟೇ, ಚರ್ಚೆ ಮಾಡೋಣ. ಅದು ಬರೀ ಒಂದು ಸೈಡ್ ಹೋಗಬಾರ್ದು ಸುದ್ದಿ ಅಂತ. ಇಲ್ಲಿ ಚರ್ಚೆ ಮಾಡಿದ ದಿವಸನೇ ಈಗ ಅದನ್ನು ಡೇಟ್ಗಳು ಹೇಳೋರಲ್ಲ, ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟ್ರು ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಡೇಟು ಅಂತ ಹೇಳಿದಿರಲ್ಲ. ಹಲವಾರು HLCC ಮೀಟಿಂಗ್ಗಳು ನಾನು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದೇವೆ. ನನಗದರ ಅನುಭವವೂ ಇದೆ. ಎಷ್ಟು HLCC ಮೀಟಿಂಗ್ಗಳಲ್ಲಿ ಕೆಲವರು ಅರ್ಜಿ ಕೊಟ್ಟು ಒಂದು ಯೋಜನೆ ಮಾಡ್ತೀವಿ ಅಂತ ಬಂದಂಥವರು ಎಷ್ಟು ಪರ್ಸೆಂಟೇಜ್ ಜನ ಅದನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ತೆಗೆದ್ರೆ ನಿಮಗೆ ಅಲ್ಲೇ ಪರ್ಸೆಂಟೇಜ್ ಸಿಗ್ತದೆ. HLCCನಲ್ಲಿ ಹಲವಾರು ಸಬ್ಜೆಕ್ಟ್ ತರ್ತಾರೆ. ಅದು ರಾಜ್ಯದ ಮುಖ್ಯಮಂತ್ರಿ ಹೇಳಿ ತರಿಸಲ್ಲ, ಸಬ್ಜೆಕ್ಟ್ನ ಇಂತಿಂಥ ಸಬ್ಜೆಕ್ಟ್ ತನ್ನಿ ಅಂತ. ಇವರೇನಾದರೂ ಮಾಡ್ಕೊಂಡಿರ್ಬೋದು ಗೊತ್ತಿಲ್ಲ ನನಗೆ. ನಮ್ಮ ಕಾಲದಲ್ಲಿ ಆ ಒಂದು ಗೈಡ್ಲೈನ್ಗಳೇನು ಇಟ್ಕೊಂಡಿದ್ರು, ನಮ್ಮ ಅಧಿಕಾರಿಗಳಿಂದ ಅದು ಫೈಲ್ ಮೂವ್ಮೆಂಟ್ ಆಗಿ ಅಂತಿಮವಾಗಿ HLCCಗೆ ತರ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸರ್ಕಾರದಲ್ಲಿ. ಅದಕ್ಕೆ ಚೇರ್ಮನ್ ನಾನು ಇರ್ತೀನಿ. ಅದಕ್ಕೆ ಇಂಡಸ್ಟ್ರಿ ಮಿನಿಸ್ಟರ್ ಇರ್ತಾರೆ, ಹಲವಾರು ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ಇರ್ತಾರೆ. ಅಲ್ಲಿ ಕೆಲವು ಪ್ರಾಜೆಕ್ಟ್ಗಳ ಬಗ್ಗೆ ಪ್ರಪೋಸಲ್ ಏನು ಬಂದಿರುತ್ತೆ, ಚರ್ಚೆಗಳಾಗಿರ್ತವೆ. ಚರ್ಚೆ ಆಗಿದ್ದವೆಲ್ಲ ಇಂಪ್ಲಿಮೆಂಟ್ ಆಗಲ್ಲ. ಇದು ಗೊತ್ತಿಲ್ವ ಅವರಿಗೆ? ನನಗಿಂತ ಮುಂಚೆನೇ ಮಂತ್ರಿ ಆಗಿದ್ದಾರಲ್ಲ ಪಾಪ, ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದೆ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ